ನೋಡ್ತಾ ಇದ್ದೀರಾ ಸಿರಿ ಕನ್ನಡ ವಾಹಿನಿ. ಸ್ಯಾಂಡಲ್ವುಡ್ ನ ಮತ್ತಷ್ಟು ಅಪ್ಡೇಟ್ಸ್ ಗಳಿಗಾಗಿ ನೋಡ್ತಾ ಇರಿ ಸಿನಿಮಾ ಬಂಡಿ. 25 ವರ್ಷಗಳ ಹಿಂದೆ ದುನಿಯಾ ವಿಜಯ್ ಅವರ ದುನಿಯಾ ಸಿನಿಮಾ ಹಾಗೂ ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಮುಂಗಾರು ಮಳೆ ಸಿನಿಮಾ ಜನರ ಮೆಚ್ಚುಗೆನ ಪಡೆದಿತ್ತು. ಅಂದ್ರೆ ಈಗ 25 ವರ್ಷಗಳ ನಂತರ ದುನಿಯಾ ವಿಜಯ್ ಅವರ ಸಿನಿಮಾ ಭೀಮಾ ಹಾಗೂ ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಸಿನಿಮಾ ಕೃಷ್ಣಂ ಪ್ರಣಯ ಸಖಿ ಜನರ ಮೆಚ್ಚುಗೆನ ಪಡೆದಿದೆ. ಹಾಗಾದ್ರೆ ಸ್ಯಾಂಡಲ್ವುಡ್ ನ ಈ ಯಾವ ಸಿನಿಮಾಗಳು ಸದ್ದು ಮಾಡ್ತಾ ಇದೆ ನೋಡ್ಕೊಂಡು ಬರೋಣ ಬನ್ನಿ. ವೆಲ್ಕಮ್ ಟು ಸಿನಿಮಾ ಬಂಡಿ. ಸಿನಿಮಾಗೆ ಮತ್ತು ಒಡಿಯಾ ಸಿನಿಮಾಗೆ ಆಕ್ಷನ್ ಕಟ್ ಹೇಳಿರುವಂತಹ MD ಶ್ರೀಧರ್ ಅವರು ಪ್ರವೀಣ್ ತೇಜ್ ನಟಿಸುತ್ತಿರುವಂತಹ ಜಂಬೂ ಸರ್ಕಸ್ ಸಿನಿಮಾಗೆ ಆಕ್ಷನ್ ಕಟ್ ಹೇಳಿದ್ದಾರೆ. ಹಾಗಾದ್ರೆ ಈ ಚಿತ್ರದ ಬಗ್ಗೆ ಚಿತ್ರತಂಡ ಏನ್ ಹೇಳುತ್ತೆ ನೋಡ್ಕೊಂಡ್ ಬರೋಣ ಬನ್ನಿ. ನಾನ್ ಹೇಳಕ್ ಹೊರಟಿರೋ ಸ್ಟೋರಿ ಇಬ್ರು ಚಡ್ಡಿ ದೋಸ್ತ್ಗಳ ಗಲ್ಬಸ್ಕಿ ಸ್ಟೋರಿ. ಇದ್ರ ಕಥೆದ ಮೂಲ ಏನು ಅಂದ್ರೆ ಒಂದು ದೋಸ್ತಿಗಳ ಕತೆ, ಅದೇ ಜಂಬೂ ಸರ್ಕಸ್ ಅಂತ ಇಟ್ಟಿದ್ದೀವಿ. ಯಾವ ತರ ದೋಸ್ತಿಗಳು ಅಂದ್ರೆ ಇಬ್ರು ಚಿಕ್ಕ ವಯಸ್ಸಿಂದನು ಒಂದೇ ಕ್ಲಾಸ್ ಅಲ್ಲಿ ಓದ್ತಿರ್ತಾರೆ. ಅವ್ನು ಜೀರೋ ತೆಗೆದ್ರೆ ಇವನು ಜೀರೋ ತೆಗಿತಾರೆ. ಆ ತರ ಒಂದು ಇಬ್ರು ಫ್ರೆಂಡ್ಸ್ ಇರ್ತಾರೆ. ಇವರಲ್ಲ, ಇವರು ಅಲ್ಲ. ಆ ನಮ್ಮ ಫ್ರೆಂಡ್ಶಿಪ್ ಹಾಗೆ ಇರ್ಬೇಕು ಅಂದ್ಕೊಂಡು ಒಂದೇ ಸ್ಟ್ರೀಟ್ ಅಲ್ಲಿ ಆಪೋಸಿಟ್ ಮನೆಗಳು ಮಾಡ್ಕೊಳ್ತಾರೆ. ಇವರು ಅಲ್ಲ ರೀ. ಆಮೇಲೆ ಅವರಿಗೆ ಟೋಟಲಿ ಇಬ್ರಿಗೂ ಪ್ರೆಗ್ನೆಂಟ್ ಗಳಾಗ್ತಾರೆ. ಪ್ರೆಗ್ನೆಂಟ್ ಆದ್ಮೇಲೆ ಈಗ ಅವ್ರಿಗೆ ಅಕ್ಕಪಕ್ಕದ ಇವ್ರು ಕ್ಲೋಸ್ ಆಗಿರೋದು ಅಷ್ಟು ಇಷ್ಟ ಆಗಲ್ಲ. ಅದೇನೋ ಕೋಇನ್ಸಿಡೆನ್ಸ್ ಅನ್ನೋ ತರ ಇಬ್ರಿಗೂ ಒಂದೇ ದಿವಸ ಹೆರಿಗೆ ನೋವು ಕಾಣಿಸ್ಕೊಳ್ಳುತ್ತೆ. ಬನ್ನಿ. ಆ ಮಕ್ಕಳನ್ನ ಯಾಕೆ ಬೆಳೆಸ್ತಾರೆ ಮತ್ತೆ ಹೆಂಗ್ ಒಂದಾಗ್ತಾರೆ, ಇದು ಎರಡು ಫ್ಯಾಮಿಲಿನೂ ಯಾವ ತರ ಕಿತ್ತಾಡ್ತಾರೆ. ಇದೇ ಜಂಬೂ ಸರ್ಕಸ್ ಒಂದು ಚಿಕ್ಕದು ಲೈನು. ಸೊ ನನಗೆ ಅಂತಲ್ಲ, ಸುಮಾರು ಜನ ನಾಯಕ ನಟರಿಗೆ ಅವರೇ ಅದೃಷ್ಟ. ಒಂಥರ ಅವ್ರ ಜೊತೆಲಿ ಕೆಲಸ ಮಾಡಿದ್ರೆ ಆ ಸಿನಿಮಾನು ಕೈ ಹಿಡಿಯುತ್ತೆ. ಆ ಸಿನಿಮಾದ ನಂತರನು ತುಂಬಾ ಪಾಸಿಟಿವ್ ವರ್ಕ್ ಆಗುತ್ತೆ ಅನ್ನೋದು ನನ್ನ ಸ್ಟ್ರಾಂಗ್ ಬಿಲೀವ್. ನಾನು ನೋಡಿದ್ರಿಂದ ಬಟ್ ನನಗೂ ಈ ಸಿನಿಮಾ ಆದ್ಮೇಲೆ ಒಂದು ಹೊಸ ಜರ್ನಿ ಶುರು ಆಗುತ್ತೆ ಅನ್ನೋ ಒಂದು ಕುತೂಹಲ. ಯಾವ್ದು ಬಿಡ್ತೀಯಾ? ಸಿಗರೇಟ್ ಬಿಡ್ತೀನಿ ಅಂದ್ರೆ ಸನಿ ಲಿಯೋನ್ ಬಿಡಲ್ವಾ? ಸುರೇಶ್ ಸರ್, KK ಸರ್, ಶ್ರೀಧರ್ ಸರ್, ಸುಪ್ರೀತಾ ಮ್ಯಾಮ್ ಅಂಡ್ ಎಸ್ಪೆಷಲಿ ಪ್ರವೀಣ್ ಅವರಿಗೆ ಥ್ಯಾಂಕ್ ಯು. ಇಷ್ಟು ಒಳ್ಳೆ ಪಾತ್ರ ಮತ್ತೆ ಇಷ್ಟು ಒಳ್ಳೆ ಫಿಲ್ಮ್ ಮತ್ತೆ ಅವಕಾಶನ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ವಿನಯ್ ರಾಜ್ಕುಮಾರ್ ನಟಿಸಿರುವಂತಹ ಪೆಪ್ಪೆ ಸಿನಿಮಾ ಟ್ರೇಲರ್ ಭಾರಿ ಸದ್ದು ಮಾಡಿದೆ. ಈ ಸಿನಿಮಾದ ಟ್ರೇಲರ್ ರಿಲೀಸ್ಗೆ ಕಿಚ್ಚ ಸುದೀಪ್ ಅವರು ಬಂದಿದ್ರು. ಇನ್ನು ಯಾವ ಸೆಲೆಬ್ರಿಟೀಸ್ ಗಳು ಬಂದಿದ್ರು, ಏನೆಲ್ಲ ಮಾತಾಡಿದ್ರು ಅಂತ ನೋಡ್ಕೊಂಡ್ ಬರೋಣ ಬನ್ನಿ. ಟ್ರೈಲರ್ ಲಾಂಚ್ ಇರೋದ್ರಿಂದ ಪೆಪ್ಪೆ ಮೂವಿದು ಅವ್ರು ಎಲ್ಲೆಲ್ಲಿಂದನೋ ಬಂದು ಆಶೀರ್ವಾದ ಮಾಡೋಕ್ಕೆ ಬಂದವ್ರೆ. ಈ ಶಕ್ತಿನೇ ನಮ್ಮನ್ನು ಕಾಪಾಡ್ತಾ ಇರೋದು, ಮುಂದಕ್ಕೆ ಕರ್ಕೊಂಡು ಹೋಗ್ತಾ ಇದೆ. ಆಲ್ ದ ವೆರಿ ಬೆಸ್ಟ್ ವಿನಯ್. ಹಿಂದಿನ ಎಲ್ಲ ಸಿನಿಮಾಗಳಿಗಿಂತ ಇದರಲ್ಲಿ ತುಂಬ ಮೆಚೂರ್ಡ್ ಆಗಿ ಕಾಣಿಸ್ತಿದ್ದೀರಾ. ಮತ್ತು ನಿಮ್ಮ ಆ ಪರ್ಫಾರ್ಮೆನ್ಸ್ ತುಂಬ ಅದ್ಭುತವಾಗಿದೆ. ಕಣ್ಣಲ್ಲಿ ಒಂದು ಪರ್ಫಾರ್ಮೆನ್ಸ್ ಕಾಣಿಸ್ತಾ ಇದೆ. ಹೊಸಬ್ರಿಗೂ ಯಾವಾಗಲೂ ಪ್ರೋತ್ಸಾಹ ಮಾಡ್ತೀರಾ ಆ್ಯಂಡ್ ನನ್ನ ಸಿನಿಮಾ ಕೂಡ ನೀವು ಸಪೋರ್ಟ್ ಮಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ಸೊ ಡೈರೆಕ್ಟರ್ ನನಗೆ ಫಸ್ಟು ಈ ಕತೆ ಏನಕ್ಕೆ ಒಪ್ಕೊಳ್ಳೋಕ್ಕೆ ಕಾರಣ ಅಂದರೆ ಅವ್ರು ಹೇಳಿದ್ರು ಈ ಶೂಟಿಂಗ್ ಫುಲ್ಲು ಕೂರ್ಗಲ್ಲಿ ಅಂತ. ನನಗೆ ಕೂರ್ಗು ಕಾಡು ಅಂದರೆ ಪ್ರಾಣ. ಸೊ ಕೂರ್ಗಲ್ಲಿ ಕಾಡು ಮಧ್ಯೆ ಶೂಟ್ ಮಾಡೋದೇ ಒಂದು ದೊಡ್ಡ ಖುಷಿ ಇತ್ತು ನನಗೆ. ಸೊ ಅದೇ ಒಂದು ಫಸ್ಟ್ ಹೈಲೈಟ್ ಈ ಸಿನಿಮಾದ ಬಗ್ಗೆ. ಸ್ಕ್ರೀನ್ ಪ್ಲೇ ಹೇಗೆ ಹೋಗಿದೆ ಅಂದರೆ, ಸೊ ಎಲ್ಲರೂ ನೀವು ಆಲೋಚನೆ ಮಾಡೋ ಥರ ಹೋಗಿದೆ ಸ್ಕ್ರೀನ್ ಪ್ಲೇ. ಒಂದು ಶಾರ್ಟ್ ನೋಡ್ತಾ ಇದ್ದೀರಾ, ಮತ್ತೊಂದು ಏನು ಸೀನ್ ಬರುತ್ತೆ ಅದ್ರದ್ದು ಒಂದು ಕ್ಲಿಪ್ಸ್ ಬಂದು ಹೋಗುತ್ತೆ. ಸೊ ಅದು ಏನಕ್ಕೆ ಬಂತು ಅಂತ ಯೋಚನೆ ಮಾಡಬೇಕು. ಆ ಥರ ಒಂದು ಹೊಸ ಪ್ರಯತ್ನ ಮಾಡಿದ್ದೀವಿ. So thank you to the entire team. You've done a great job.
ನಿಮ್ಮನ್ನ ಈ ರೀತಿ ತೋರಿಸಿರುವಂಥ ನಿರ್ದೇಶಕ ನಿಜವಾಗ್ಲೂ ಹೇಳಬೇಕಂದ್ರೆ ಒಬ್ಬ ನಿರ್ದೇಶಕ ಕಲಾವಿದರನ್ನ ಪ್ರೀತಿಸಕ್ಕೆ ಶುರು ಮಾಡಿದ್ರೆ ಮಾತ್ರ ಒಂದು ಸಿನಿಮಾ ಚೆನ್ನಾಗಿ ಮೂಡಿಬರೋಕ್ಕೆ ಸಾಧ್ಯ. ಅದನ್ನು ಅವರು ಬಹಳ ಚೆನ್ನಾಗಿ ಮಾಡಿದ್ದಾರೆ ಅಂತ ಕಾರಣ ಹೇಳ್ತಾರೆ. ಆ ನಿರ್ದೇಶಕರ ಕೆಲಸ ನನಗೆ ನಿಜವಾಗ್ಲೂ ಇಷ್ಟ ಆಯಿತು. ಎಲ್ಲದಕ್ಕಿಂತ ಹೆಚ್ಚಾಗಿ ಇವರು ನೋಡೋಕೆ ಒಳ್ಳೆ, ಆ್ಯಕ್ಚುಲಿ ಇವ್ರು ನೋಡಿ ಪ್ರಶಾಂತ್ ನಿಲ್ತಾರೆ ಅದಾರ ನೋಡೋಕ್ಕೆ. ಮ್ಯೂಸಿಕ್ಕು ಹಾಗೆ ಮಾಡಿದ್ದಾರೆ, ಅದ್ಭುತವಾದಂಥ ಒಂದು ಟ್ರೈಲರಲ್ಲಿ ಇವತ್ತು ನೀವು ನೋಟಿಸ್ ಮಾಡಿದ್ರೆ ಅವರು ಬರ್ತಾರೆ, ಸಾಫ್ಟ್ ಇಂಟ್ರೊಡಕ್ಷನ್ ಆಗುತ್ತೆ, ಏನೇ ಇದ್ರು ಕೈಯಲ್ಲಿ ಕತ್ತಿ ಏನೇ ಇದ್ರು ಒಂದಿಷ್ಟು ಹೇಳಿಬಿಟ್ಟು ವಾಪಸ್ಸು ಪೆಪ್ಪೆ ಅಂತ ಹೇಳ್ತಾರೆ. ಪೆಪ್ಪೆ ಅಂತ ಹೇಳಿದ ತಕ್ಷಣ when he enters through the blood and he is with the music, the level he is giving, that is the introduction of a proper. ಮಂಡಿಯಲ್ಲಿ ಒಂದು ಸಣ್ಣ ವಿರಾಮದ ನಂತರ ಸ್ಯಾಂಡಲ್ವುಡ್ ನ ಮತ್ತಷ್ಟು ಅಪ್ಡೇಟ್ಸ್ಗಳು. ಹತ್ತು ವರ್ಷಗಳ ಹಿಂದೆ ಮಿರ್ಚಿ ಮಂಡಕ್ಕಿ ಕಡಕ್ ಚಾಯ್ ಅಂತ ಸಂಚುತಾ ಭಂಡಾರಿ ಅವರು ಸಿನಿಮಾನ ನಿರ್ದೇಶನ ಮಾಡಿದ್ರು. ಈಗ ಇವರದೇ ನಿರ್ದೇಶನದಲ್ಲಿ ಲಂಗೋಟಿ ಮ್ಯಾನ್ ಅನ್ನೋ ಸಿನಿಮಾ ಮಾಡಿದ್ದಾರೆ. ಹಾಗಾದ್ರೆ ಈ ಸಿನಿಮಾದ ಬಗ್ಗೆ ಸಿನಿಮಾ ತಂಡ ಏನ್ ಹೇಳಿದೆ ಪತ್ರಿಕಾಗೋಷ್ಠಿಯಲ್ಲಿ ನೋಡ್ಕೊಂಡು ಬರೋಣ ಬನ್ನಿ. ಅಲೆಕ್ಸಾ, ನಮ್ ಸಾಹಸ ಸಿಂಹ ವಿಷ್ಣುದಾದ ಸಾಂಗ್ ಹಾಕೋ. ಸಾರಿ, ಐ ಡೋಂಟ್ ನೋ ದಟ್. ಬಲೆ ಛತ್ರಿ ಬಿತ್ರಿ ಕಡೆ ನೀನು. ಸರ್, ಆ ಲಾರ್ಜ್ ಕೇಸ್ ಕಲ್ಪಿಟ್ಟು ಅಡ್ರೆಸ್ ಸಿಕ್ಕಿದೆ ಸರ್. ನನ್ನ ಮಗಂಗೆ ಏರೋಪ್ಲೇನ್ ಹತ್ತಿಸಿ ಬಿಡಲ್ಲ ಇವತ್ತು. ಏನ್ ಸರ್, ಅಲೆಕ್ಸಾ ವಿಷ್ಣುವರ್ಧನ್ ಸಾಂಗ್ ಕೇಳ್ತಾ ಇದ್ರಾ? Shuffling songs by Vishnuvardhan from Spotify. ನನಗೆ ಲಂಗೋಟಿ ಹಾಕೋದಕ್ಕೆ ಇಷ್ಟ ಇರಲ್ಲ. ನಾನು ಚಿಕ್ಕ ವಯಸ್ಸಿಂದ ಲಂಗೋಟಿ ಹಾಕಿರ್ತೀನಿ. ಸೊ ಆಗ ನಾನು ಅಂಡರ್ವೇರ್ ಹಾಕಬೇಕು ಅನ್ನೋ ಒಂದು ಆಸೆ ಇರುತ್ತೆ ನನಗೆ. ಸೊ ನಾನು ಅಂಡರ್ವೇರ್ನ ಹುಡ್ಕೊಂಡು ಹೋಗ್ತಾ ಇರ್ತೀನಿ, ಬಟ್ ನನ್ನಿಂದ ಅಂಡರ್ವೇರ್ ದೂರ ಓಡ್ತಾ ಇರುತ್ತೆ. ಸೊ ಈ ಥರನೇ ಒಂದು ನನ್ನ ತುತ್ತು ಅನ್ನ ಹಸಿದಾಗ ಬೊಗಸೆ ನೀರು ದಣಿದಾಗ, ತುತ್ತು ಅನ್ನ ಹಸಿದಾಗ ಬೊಗಸೆ ನೀರು ದಣಿದಾಗ, ತುಂಡು ಬಟ್ಟೆ ಸಾಕೋ ಶಿವನೇ ಮಾನ ಮುಚ್ಚೋಕೆ. ಈ ತುಂಡು ಬಟ್ಟೆನೆ ನನ್ನ ಮಾನ ತೆಗಿತಾರ. ಸಕ್ಸಸ್ ಆಗಲಿ, ಒಳ್ಳೇದಾಗಲಿ, ಅವ್ರಿಗೆ ಈ ಪಿಕ್ಚರ್ ಸಕ್ಸಸ್ ಆಗಲಿ ಎಂದು ನಾನು ಆಶಿಸ್ತೀನಿ. ಲಂಗೋಟಿ ಮ್ಯಾನ್ ನಮ್ಮ ಲೇಡಿ ಡೈರೆಕ್ಟರ್ ಸಂಜೋತಾ ಮ್ಯಾಮ್ ಫಸ್ಟ್ ಟೈಮ್ ಲೇಡಿ ಡೈರೆಕ್ಟರ್ ಜೊತೆ ವರ್ಕ್ ಮಾಡಿರುವಂಥ ಮೂವಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಫಾರ್ ದಿಸ್ ಗಿವಿಂಗ್ ವಂಡರ್ಫುಲ್ ಆಪರ್ಚುನಿಟಿ ಫಾರ್ ಮಿ. ಲಂಕಾಪುರದ ಗೋವಿಂದಾಚಾರಿ ತೀರ್ಥಕುಮಾರ್ ಮನೆ ಇದೆನಾ? ಹಾ, ಪೊಲೀಸವ್ರ ಮನೆವರೆಗೂ ಬಂದ್ಬಿಟ್ಟಿದ್ದಾರೆ. ಏನ್ ಮಾಡಲಿ? ಅಯ್ಯೋ, ಮೆಟ್ಲತ್ರ ಬಂದ್ಬಿಟ್ರು. ಯೂಶಲಿ ಲಂಗೋಟಿ ಅಂತನ್ನುವ ಒಂದು ಟೈಟಲ್ ಅಲ್ಲಿ ಇರುವಂಥ ಒಂದು ಸಿನಿಮಾಗೆ ನನಗೇನು ಕೆಲಸ ಇರುತ್ತೆ ಅಂತ ಅನ್ನೋವಂಥದ್ದು ಬರುತ್ತೆ ಯೂಶಲಿ. ಆದರೂ ಕೂಡ ತಮ್ಮ ಪಾತ್ರದ ಬಗ್ಗೆ ಬಹಳ ಅಚ್ಚುಕಟ್ಟಾಗಿ ತಮ್ಮನ್ನು ತಾವು ತಿಳ್ಕೊಂಡಿದ್ದಾರೆ. ಈ ಪಾತ್ರದ ಬಗ್ಗೆ ಅವರು ಅರ್ಥಕೊಂಡಿದ್ದಾರೆ. ಈ ಥರದ ಕಾಂಟೆಂಟನ್ನು ಮಾಡಲಿಕ್ಕೆ ಮುಂದೆ ಬರಬೇಕು. ಮುಂದೆ ಬಂದಿದ್ದು ಮಾತ್ರ ಸಾಲಲ್ಲ, ಆ ಥರದ ಸಿನಿಮಾಗಳು ಗೆಲ್ಲಬೇಕು. ಆ ಥರದ ಸಿನಿಮಾಗಳು ಗೆದ್ದಾಗ ಮಾತ್ರ ರೀ ಮತ್ತೊಂದಿಷ್ಟು ಸಿನಿಮಾಗಳು, ಮತ್ತೊಂದಿಷ್ಟು ಹೊಸ ತಂಡಗಳಿಗೆ ಈ ಥರದ ಪ್ರಯತ್ನ ನಾವು ಮಾಡಬೇಕು ಅನ್ನುವಂಥ ಹುಮ್ಮಸ್ಸು ಬರಲಿಕ್ಕೆ ಕಾರಣವಾಗುತ್ತೆ. ಯಾವತ್ತೂ ಕೂಡ ಕನ್ನಡ ಚಿತ್ರರಂಗ ಮತ್ತು ಕನ್ನಡ ಚಿತ್ರರಂಗದ ಪ್ರೇಕ್ಷಕರೇನಿದ್ದಾರೆ, ಕನ್ನಡ ಚಿತ್ರವನ್ನು ನೋಡ್ತಾ ಇರೋವಂಥವ್ರು ಈ ಥರ ಹೊಸದೇನಾದ್ರು ಮಾಡಿದಾಗ ಯಾವತ್ತೂ ಕೂಡ ಅವರು ಕೈ ಬಿಟ್ಟಿದ್ದ ಇತಿಹಾಸ ಇಲ್ಲ ನಮ್ಮಲ್ಲಿ. ಈಗ ನನ್ನಿದು 2ನೇ ಸಿನಿಮಾ. ಸೊ ಇದಕ್ಕೂ ಕೂಡ ನಿಮ್ಮ ಸಪೋರ್ಟ್ ನಮಗೆ ತುಂಬ ಮುಖ್ಯ ಆಗುತ್ತೆ. ಆಗಸ್ಟ್ 30ನೇ ತಾರೀಕು ಮೈ ಹೀರೋ ಸಿನಿಮಾ ತೆರೆ ಮೇಲೆ ಬರೋಕೆ ರೆಡಿ ಆಗಿದೆ. ಅವಿನಾಶ್ ವಿಜಯ್ ಕುಮಾರ್ ಅವರು ಪ್ರೊಡ್ಯೂಸ್ ಹಾಗೂ ನಿರ್ದೇಶನ ಮಾಡಿರುವಂತಹ ಸಿನಿಮಾದ ಬಗ್ಗೆ ಸಿನಿಮಾ ತಂಡ ಏನ್ ಹೇಳುತ್ತೆ ಕೇಳೋಣ ಬನ್ನಿ.
ಶಾರ್ಟ್ 50% ಮಧ್ಯಪ್ರದೇಶಲ್ಲಿ ಶೂಟ್ ಮಾಡಿದ್ದೀವಿ, ಒಂದು 30% ಚಿಕ್ಕಮಂಗ್ಳೂರಲ್ಲಿ, 20% US. ನಮ್ಗೆ ಇಂಡಿಯಾದಲ್ಲಿ ಶೂಟ್ ಮಾಡೋದು ಈಸಿ ಆಗೋಯ್ತು, ಬಟ್ US ಅಲ್ಲಿ ಆಲ್ಮೋಸ್ಟ್ ವಿ ಶಾರ್ಟ್ ಫಾರ್ ಲೈಕ್ ಆಲ್ಮೋಸ್ಟ್ 3 months, ಅಂದರೆ 3 months ಫುಲ್ ಶೂಟ್ ಮಾಡಿಲ್ಲ. ಬಟ್ ನಮ್ಮ ಪರ್ಮಿಷನ್ಸ್ ಆಗಲಿ, ಆಮೇಲೆ ಟ್ರಾವೆಲ್ ಸಾಂಗ್ ಇರೋದ್ರಿಂದಾಗಲಿ ಬೇರೆ ಬೇರೆ ಟೈಮ್ಗಳಲ್ಲೇ ಮಾಡೋದೇ ಆಯಿತು. We're making a brown kid from a third world country the protagonist of a story. So one song ಬಂದು ಹಿಂದಿಯಲ್ಲಿದೆ, ಆಮೇಲೆ ಎರಡು ಸಾಂಗ್ ಬಂದು ಕನ್ನಡದಲ್ಲಿದೆ. ಸೊ ಟೋಟಲ್ 3 songs ರನ್ ಮಾಡಿದ್ದೀನಿ. ಆಮೇಲೆ ವಿ ಮನೋಹರ್ ಜೋಶಿ ಅವರು ಬ್ಯಾಕ್ಗ್ರೌಂಡ್ ಮಾಡಿದ್ದಾರೆ ಸಿನಿಮಾಗೋಸ್ಕರ. ನನ್ನ ಪಾತ್ರ ಇದರಲ್ಲಿ ಏನಂತ ಹೇಳಿದ್ರೆ NGOದಲ್ಲಿ ಕೆಲಸ ಮಾಡ್ತಿರ್ತಾಳೆ. ನನ್ನ ಹೆಸರು ಅರುಂಧತಿ ಅಂತ ಇದರಲ್ಲಿ. ಆಮೇಲೆ ಒಂದು ಹ್ಯುಮ್ಯಾನಿಟೇರಿಯನ್ ಅಂತ ಏನು ಹೇಳ್ತಾರೆ, ನಮ್ಮ ಮೈ ಹೀರೋ ಕಾನ್ಸೆಪ್ಟಲ್ಲೂ ಕೂಡ ಅಂದರೆ ಪ್ರೀತಿ ಒಂದು ಇದ್ರೆ ಸಾಕು, ನೀನು ಏನು ಬೇಕಾದರೂ ಮಾಡಬಹುದು ಅನ್ನೋದನ್ನು ಕೂಡ ಈ ಅಹಿಲ್ಯಬಾಯಿ ಫಾಲೋ ಮಾಡಿರೋದು. ನಾವು ಮಹೇಶ್ವರಿ ಸಿಲ್ಕ್ ಸ್ಯಾರೀಸ್ ಉಟ್ಕೋತೀವಿ, ಈ ಮನೆಯಲ್ಲೂ ಬೊಂಬೆ ಮಾಡ್ತಾರೆ, ಆ ಮನೆಯಲ್ಲೂ ಬೊಂಬೆ ಮಾಡ್ತಾರೆ. ಅದೇ ಥರ ನಾವು ಮಹೇಶ್ವರಕ್ಕೆ ಹೋದರೆ ಎಲ್ಲರ ಮನೆಯಲ್ಲೂ ಸೀರೆ ನೇಯ್ತಾ ಇದ್ದಾರೆ. ಆ್ಯಂಡ್ ಒಂದು ಸೀರೆ ನೇಯೋದಕ್ಕೆ ಎಷ್ಟೋ ಗಂಟೆಗಳು ಬೇಕಾಗುತ್ತೆ. ಅದಕ್ಕೆ ಅದರದ್ದೇ ಆದ ಬಣ್ಣ ತಗೊಳ್ಳೋದಕ್ಕೆ ತುಂಬ ಶ್ರಮ ವಹಿಸಿ ತುಂಬ ಪ್ರೀತಿಯಿಂದ ಮಾಡ್ತಾರೆ. ಇದನ್ನ ನೋಡಿದಾಗ ಅಪ್ಪ ಸದ್ಯ ನನಗೆ ಈ ಥರ ಒಂದು ಪಾತ್ರ ಸಿಕ್ಕಿದೆಯಲ್ಲಪ್ಪ, ನಾನು ಮಾಡಬೇಕು ಇದನ್ನ ಅಂತ ಅನಿಸಿ ನನಗೆ ಓದಿದ್ದಿದೆ. In India we have very strict laws that govern atrocities against people of backward communities. In our Hinduism we say ದೇವನೊಬ್ಬ ನಾಮ ಹಲವು. People might not like you then. Only love can do it. ಸೀಮೆಣ್ಣೆ ಎತ್ಕೊಂಡಿದ್ದೀನಿ, ಕೇರಿಲಿ ಅವನಾದ್ರೂ ಅಡ್ಡ ಬಂದ್ರೆ ಕೇರಿನ ಸುಟ್ಟಾಕ್ಬೋಣ. I would like to help him out, get him back to his village. What do you think? Let's take a short break and get back soon to Cinema Bandi. ಧ್ರುವತಾರೆ ಸಿನಿಮಾ ಯಾರು ನೋಡಿಲ್ಲ ಹೇಳಿ? ಅದರಲ್ಲೂ ಅಣ್ಣವರ ಅಭಿಮಾನಿಗಳು ಈ ಸಿನಿಮಾನ ಮಿಸ್ ಮಾಡೋಕೆ ಚಾನ್ಸೇ ಇಲ್ಲ. ಆದ್ರೆ ಈಗ ಅದೇ ಹೆಸರಲ್ಲಿ ಧ್ರುವತಾರೆ ಸಿನಿಮಾ ಬರ್ತಾ ಇದೆ. ಹಾಗಾದ್ರೆ ಇದ್ರ ಬಗ್ಗೆ ನಿಮ್ಗೆ ಸಾಕಷ್ಟು ಕುತೂಹಲ ಇದೆ ಅಲ್ವಾ? ಹಾಗಾದ್ರೆ ಆ ಕುತೂಹಲಕ್ಕೆಲ್ಲ ಉತ್ತರ ಇಲ್ಲಿದೆ, ನೋಡ್ಕೊಂಡು ಬರೋಣ ಬನ್ನಿ. ನಾನು ಕೂಡ ಹೊಸಬರಿಗೆ ಒಳ್ಳೆ ಎನ್ಕರೇಜ್ ಮಾಡಿದ್ದೀನಿ. ತಮ್ಮ ಒಂದು ಇಂಟ್ರೆಸ್ಟ್ ತೋರಿಸಿದ್ದು ನಾವು ಮ್ಯೂಸಿಕ್ ಮೇಲೆ ಹಾಕಿರೋದು ಒಂದು ಇದು ನಿಜವಾಗ್ಲೂ ಭಾಳ ಅಪ್ರಿಷಿಯೇಟ್ ಮಾಡೋಂಥದ್ದು. ನಂದು 14 ವರ್ಷದ ಜರ್ನಿ ಈ ಸಿನಿಮಾ. ಬೇಸಿಕಲಿ ನಾನು ಮೈಸೂರು ಹುಡುಗ, ಒಂದು ಹಳ್ಳಿ ಪ್ರತಿಭೆ ಅಂತಲೇ ಹೇಳ್ಬೋದು. ಅಂದರೆ ಓದಿದ್ದೆಲ್ಲ ಒಂದು ಬೀರುಂಡಿ ಅನ್ನೋ ಒಂದು ಸ್ಕೂಲಲ್ಲಿ. ಮೊದಲನೇದಾಗಿ ನನ್ನ ಟೀಮ್ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ. ಹಾಗೆ ಪ್ರತೀಕ್ ಅವ್ರಿಗೆ ನಾನು ತುಂಬ ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ನಾಟ್ ಬಿಕಾಸ್ ಹೆಂಡತಿ ಅಂತ ಅವ್ರು ಯಾವಾಗೂ ಏನು ಹೇಳ್ತಾರೆ ನನ್ನ ಕ್ಯಾರೆಕ್ಟರ್ಗೆ ತಗೊಂಡಿಲ್ಲ.
ಮತ್ತು ಅವರ ಕೆಲಸದಲ್ಲಿ ಸಿಕ್ಕಾಪಟ್ಟೆ ಹಾನೆಸ್ಟ್ ಆಗಿ ವರ್ಕ್ ಮಾಡ್ತಾರೆ. ನನಗೆ ಆ್ಯಕ್ಚುಲಿ ಮದುವೆ ಆಗೋದಕ್ಕೆ ಅದೊಂದೇ ರೀಸನ್ನು. ಎಷ್ಟೋ ಜನಕ್ಕೆ ಆಕ್ಚುಲಿ ಇವತ್ತಿನ ಕರೆಂಟ್ ಜನರೇಷನ್ ಕರೆಂಟ್ ಸಿನಾರಿಯೋಲಿ ಆಕ್ಚುಲಿ ತುಂಬಾ ಜನಕ್ಕೆ ಸಿಗದೇ ಇರೋ ರೇಟ್ ನಮಗೆ ಸಿಕ್ಕಿದೆ, ಅಷ್ಟು ಅಂತೂ ನಾನು ಹೇಳ್ಬೋದು. ಯಾವುದು ಎಷ್ಟು ಅಂತ ಮಾತ್ರ ಕೇಳ್ಬೇಡಿ, ಬಟ್ ಯಾರಿಗೂ ಸಿಗದೇ ಇರೋ ಅಷ್ಟು ಅಂತೂ ತುಂಬಾ ಖುಷಿ ಇದೆ ನಮ್ಗೆ. ಆಕ್ಚುಲಿ ನಮ್ಗೆ ನಂಬಿಕೆ ಇರಲಿಲ್ಲ ಅಷ್ಟು ಬರುತ್ತೋ ಇಲ್ವೋ ಅಂತ. ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ. ನಾನು ಮಾಡಿರೋದು ಒಂದು ಚಿಕ್ಕ ಕ್ಯಾರೆಕ್ಟರ್ ಇರ್ಬೋದು, ಅದೇ ಈಕ್ವಲ್ ರೆಸ್ಪೆಕ್ಟ್ ಆ್ಯಂಡ್ ನಂಗೆ ಫ್ಯಾಮಿಲಿ ಥರನೇ ಆಗೋಗಿದೆ ಇಡೀ ಟೀಮ್. ಸೊ ಧ್ರುವ ತಾರೆ ಪರಿವರ್ತನೆ ಅವ್ರ ಲೈಫಲ್ಲಿ ಮಾತ್ರ ಅಲ್ಲ, ಅದನ್ನ ನೋಡೋ ಪ್ರತಿಯೊಬ್ಬರ ಲೈಫಲ್ಲೂ ಒಂದು ಪರಿವರ್ತನೆ ತರಲಿ ಅಂತ ಕೇಳ್ತಾ ಸೆಪ್ಟೆಂಬರ್ 20ನೇ ತಾರೀಕು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ, ಹಾಗೆ ಎಲ್ಲ ಸಿನಿಮಾನು ಎನ್ಕರೇಜ್ ಮಾಡಿ. ಆಲ್ ದಿ ಬೆಸ್ಟ್ ಟು ದ ಎಂಟೈರ್ ಟೀಮ್. ಈ ಸಿನಿಮಾದಲ್ಲಿ ನನ್ನ ಪಾತ್ರ ತುಂಬಾ ಕಡಿಮೆ ಸಮಯ ಬಂದು ಹೋಗುತ್ತೆ. ಅದೇನಂತ ನಾನು ಇವಾಗ ಹೇಳಿದ್ರೆ ಇಲ್ಲೇ ಎಲ್ಲ ರಿವೀಲ್ ಆಗುತ್ತೆ, ಸೊ ಅದನ್ನೇನು ಹೇಳೋದಕ್ಕೆ ಹೋಗಲ್ಲ. ಆ್ಯಂಡ್ ಸೆಪ್ಟೆಂಬರ್ 20th ರಿಲೀಸ್ ಆಗ್ತಾ ಇದೆ. ಎಲ್ಲರೂ ಥಿಯೇಟರ್ಗೆ ಬಂದು ಸಿನಿಮಾನ ನೋಡಿ. ರುದ್ರ ಗರುಡ ಪುರಾಣ ಸಿನಿಮಾದ ಹೀರೋ ಯಾರು ಗೊತ್ತಾ? ದಿ ಟಾಲ್ ಅಂಡ್ ಹ್ಯಾಂಡ್ಸಮ್ ಹೀರೋ ರಿಷಿ. ಈ ಮುಂಚೆ ಇವರು ಆಪರೇಷನ್ ಅಲಮೇಲಮ್ಮ ಹಾಗೂ ಕವಲದಾರಿ ಸಿನಿಮಾದ ಮೂಲಕ ಜನರ ಮೆಚ್ಚುಗೆನ ಪಡೆದಿದ್ರು. ಹಾಗಾದ್ರೆ ಈ ಸಿನಿಮಾದ ಬಗ್ಗೆ ಸಿನಿ ತಂಡ ಏನ್ ಹೇಳುತ್ತೆ ಕೇಳೋಣ ಬನ್ನಿ. ಇದು ನನ್ನ 2ನೇ ಸಿನಿಮಾ. ತುಂಬಾ ಚೆನ್ನಾಗಿ ಬಂದಿದೆ. ನಾನಂತೂ ತುಂಬ ಎಕ್ಸೈಟೆಡ್ ಆಗಿದ್ದೀನಿ ಸಿನಿಮಾ ಬಗ್ಗೆ. ಇದೊಂದು ಮರ್ಡರ್ ಮಿಸ್ಟ್ರಿ ಸಿನಿಮಾ. ಹಾಗೆ ಇದರಲ್ಲಿ ಒಂದು ಫ್ಯಾಮಿಲಿ ಎಂಟರ್ಟೈನಿಂಗ್ ಪ್ಯಾಕೇಜ್ ಇದೆ ಅಂತೆಲ್ಲ ಹೇಳ್ಬೋದು. ಲವ್, ಆ್ಯಕ್ಷನ್, ಕಾಮಿಡಿ. ಯೂಶಲಿ ಸಮಾಜದಲ್ಲಿ ನೋಡ್ತಾ ಇರ್ತೀವಿ ನಾವು, ಕಳಪೆ ಕಾಮಗಾರಿಕೆ ಕೆಲಸಗಳಾಗಿರಲಿ ಅಥವಾ ಕರಪ್ಷನ್ ಆಗಿರಲಿ ಅಥವಾ ಹೆಣ್ಮಕ್ಳ ಮೇಲೆ ಆಗುವಂಥ ಅತ್ಯಾಚಾರಗಳಾಗಿರಲಿ, ಇವನ್ನೆಲ್ಲ ನೋಡಿದಾಗ ಎಲ್ರಿಗೂ ಕೋಪ ಬರುತ್ತೆ ಆ್ಯಂಡ್ ಒಂದಷ್ಟು ಪ್ರೊಟೆಸ್ಟ್ಗಳು ಕೂಡ ಮಾಡ್ತಾರೆ. ಆ ಸಂದರ್ಭದಲ್ಲಿ ಸಾಕಷ್ಟು ದ್ವಂದ್ವ ಇರುತ್ತೆ ಜನರಿಗೆ, ಹೇಗೆ ಇದನ್ನು ಹ್ಯಾಂಡಲ್ ಮಾಡಬೇಕು, ಯಾವ ದಿಕ್ಕಲ್ಲಿ ಹೋದರೆ ಇದಕ್ಕೆ ಪರಿಹಾರ ಸಿಗುತ್ತೆ ಅನ್ನೋದಕ್ಕೆ. ನಮ್ಮ ಒಂದು ಆಲೋಚನೆ ಏನು ಅಂತ ಹೇಳಿದ್ರೆ, ಗರುಡ ಪುರಾಣದಲ್ಲಿ ಇವೆಲ್ಲದಕ್ಕೂ ಕೂಡ ಒಂದು ದಿಕ್ಕನ್ನು ತೋರಿಸಿದ್ದಾರೆ ಪುರಾಣಗಳಲ್ಲಿ. ಸೊ ಆ ವಿಷಯಗಳನ್ನು ಇಟ್ಕೊಂಡು ನಾವು ಹೇಗೆ ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೋದು ಅನ್ನೋದನ್ನು ಒಂದು ಕಥೆ ಮೂಲಕ ನಾವು ಹೇಳಕ್ಕೆ ಹೊರಟಿದ್ವಿ. 25 ವರ್ಷದಿಂದ ಆಕ್ಸಿಡೆಂಟ್ ಆಗಿರೋ ಬಸ್ಸು ಮತ್ತೆ ಬಂದಿದೆ. 17A ಕಾವೇರಿ ಎಕ್ಸ್ಪ್ರೆಸ್, ಅದ್ರ ಬಗ್ಗೆ ಏನು ಗೊತ್ತು ನಿಮಗೆ? ಈ ಶ್ಲೋಕದ ಹಿಂದಿನ ಅರ್ಥ ಏನು ಅಂತ ತಿಳ್ಕೊಳ್ಳೋಕೆ ಹೊರಟಾಗ ಈ ವಿಷಯ ನಿಮ್ಗೆಲ್ಲರಿಗೂ ಇಷ್ಟ ಆಗುವಂಥ ಸಿನಿಮಾ ಬರ್ತಾ ಇದೆ, ರುದ್ರ ಗರುಡ ಪುರಾಣ. ಇದು ಪುರಾಣದಲ್ಲಿ ಇದು ಒಂದು ಹೆಸರು ಮಾಡಲಿ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊತೀನಿ. ಈ ಪಿಕ್ಚರ್ ಟೀಸರ್ ನೋಡಿದರೆ ಒಂದು ಪಕ್ಕಾ ಮಾಸ್ ಆ್ಯಕ್ಷನ್ ಪಿಕ್ಚರ್ ಥರ ಇದೆ. ಬಟ್ ಅದು ಮಾತ್ರ ಅಲ್ಲ, ಯಾಕೆಂದರೆ ನಾನು ಈ ಪಿಕ್ಚರಿಗೆ ತುಂಬ ವರ್ಕ್ ಮಾಡಿದ್ದೇನೆ. ಅದರ ಸೀಕ್ರೆಟ್ ರಿವೀಲ್ ಆಗ್ತಾ ಇಲ್ಲ ಟೀಸರಲ್ಲಿ. ತುಂಬ ಸಸ್ಪೆನ್ಸ್ ಆಗಿದೆ ಪಿಕ್ಚರ್. ಕವಿಶ್ ಶೆಟ್ಟಿ ಹಾಗೂ ಮೇಘಾ ಶೆಟ್ಟಿ ಅವರ ಕಾಂಬಿನೇಷನ್ ನಲ್ಲಿ ಆಪರೇಷನ್ ಲಂಡನ್ ಕೆಫೆ ಅನ್ನೋ ಸಿನಿಮಾದ ಶೂಟಿಂಗ್ ಮುಕ್ತಾಯ ಆಗಿ ಟೀಸರ್ ಕೂಡ ಬಿಡುಗಡೆ ಆಗಿದೆ. ಹಾಗಾದ್ರೆ ಈ ಸಿನಿಮಾ ತಂಡ ಏನ್ ಹೇಳುತ್ತೆ ನೋಡ್ಕೊಂಡು ಬರೋಣ ಬನ್ನಿ. ಲಾಲ್ ಸಲಾಮ್. This is most dangerous.
ವಾಹಿನಿಯ ಸಿನಿಮಾ ಬಂಡಿ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವಿರಾಮ. ಕಿರುತೆರೆಯಲ್ಲಿ ಮನೆ ಮಾತಾಗಿದ್ದಂತಹ ಕಿರಣ್ ರಾಜ್ ಈಗ ಬೆಳ್ಳಿ ತೆರೆಯಲ್ಲಿ ಕೂಡ ಮನೆ ಮಾತಾಗೋಕೆ ರಾಣಿ ಸಿನಿಮಾದ ಮೂಲಕ ರೆಡಿ ಆಗಿದ್ದಾರೆ. ಹಾಗಾದ್ರೆ ಈ ಸಿನಿಮಾ ಇನ್ನೇನು ತೆರೆ ಮೇಲೆ ಬರೋಕೆ ಸಿದ್ಧವಾಗಿದೆ. ಈ ಸಿನಿಮಾದ ಬಗ್ಗೆ ಏನ್ ಹೇಳ್ತಾರೆ ಕೇಳೋಣ ಬನ್ನಿ. ಮೌನದ ಭಾಷೆ ಅರ್ಥವಾಗದ ಈ ಗದ್ದಲ ಪ್ರಪಂಚದಲ್ಲಿ ಅವನು ಹುಟ್ಟಿ 30 ವರ್ಷವಾಗಿತ್ತು. ಇತಿಹಾಸದ ಪುಟಗಳಲ್ಲಿ ಹೊಸ ಅಧ್ಯಾಯಕ್ಕೆ ಸಾಕ್ಷಿಯಾಗಿದ್ದ. ಏನು ಆಷಾಢ ಕಳೆದು ಶ್ರಾವಣ ಬಂದು ಶುಕ್ರದಶ ಶುರು ಆಗೋ ಥರ ಇದೆ ಇಂಡಸ್ಟ್ರಿಯಲ್ಲಿ. ಸೊ ಆ ಕಾರಣದಿಂದ ನಾವು ಡಿಸ್ಕಷನ್ ಮಾಡಿ ತೊಂದರೆ ಇಲ್ಲ, ನಾವು 2 ವಾರ ತಾನೇ ಮುಂದಕ್ಕೆ ಹೋಗೋಣ ಅಂತ ಒಂದು ಡಿಸೈಡ್ ಮಾಡಿದ್ವಿ. ಈ ಎಜುಕೇಟೆಡ್ಗಳು ಅಂಡರ್ವರ್ಲ್ಡಿಗೆ ಬಂದರೆ ತುಂಬ ಡೇಂಜರ್. ಓಪನ್ ಹಾರ್ಟ್ಲಿ ಒಬ್ಬರು ಇಂಡಸ್ಟ್ರಿಗೆ ಬರ್ತಿದ್ದಾರೆ ಅನ್ನೋ ಥರ ನೀವು ವೆಲ್ಕಮ್ ಮಾಡ್ತೀರಾ, ತುಂಬ ಖುಷಿ ಆಗುತ್ತೆ. ಆ್ಯಂಡ್ ಸಾರಿ ಯಾಕೆ ಅಂತಂದರೆ ಪ್ರತಿಯೊಬ್ಬರು ಫ್ಯಾನ್ಸ್ ಆಗಿ ಅಥವಾ ನನ್ನ ಫ್ಯಾಮಿಲಿ ಅಂತ ಏನು ಕರಿತೀನಿ, ಈ ಸಿನಿಮಾಗೆ ತುಂಬ ಪೇಷನ್ಸಿಂದ ವೇಟ್ ಮಾಡ್ತಿದ್ದೀರಿ, ತುಂಬ ಗ್ಯಾಪ್ ಆಗಿದೆ ಐ ನೋ. ಬಟ್ ಆ ವೇಟ್ ಏನಿದೆ ಅದು ವರ್ತ್ ಆಗಿರುತ್ತೆ. ಸರ್ ಆಲ್ರೆಡಿ ರೀಸನ್ಸ್ ಏನು ಅಂತ ಹೇಳಿದ್ದಾರೆ. ಬಟ್ ಫೈನಲ್ ಔಟ್ಪುಟ್ ನೀವು ಸ್ಕ್ರೀನಲ್ಲಿ ನೋಡಿದಾಗ ಖಂಡಿತವಾಗ್ಲೂ ಇಷ್ಟು ದಿನ ನನ್ನ ಎಷ್ಟು ಪ್ರೀತಿ ಮಾಡ್ತಿದ್ರು ಅದಕ್ಕಿಂತ ಜಾಸ್ತಿ ಪ್ರೀತಿ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಅದಕ್ಕೆ ಏನೇನು ಮಾಡಬೇಕು ನನ್ನ 100% ಅಲ್ಲ, ನಾನು ಅದಕ್ಕಿಂತ ಮೀರಿ ಇದಕ್ಕೋಸ್ಕರ ಒಂದು ಎಫರ್ಟ್ ಹಾಕಿದ್ದೀನಿ. ಆ್ಯಂಡ್ ಅದನ್ನು ನೀವು ಸ್ಕ್ರೀನ್ ಮೇಲೆ ನೋಡ್ತೀರಾ. ಇದು ಸತ್ಯ ಚರಿತ್ರೆ. ಎದೆ ಒಡೆದವರ ಎದೆ ಬಗೆವ ರಕ್ತ ಚರಿತ್ರೆ. ನಾವು ಒಂದು ಸೆಪ್ಟೆಂಬರ್ 12ಗೆ ಈ ಸಿನಿಮಾನ ರಿಲೀಸ್ ಮಾಡೋಣ ಅಂತ ಇದ್ದೀವಿ. ಇಲ್ಲಿವರೆಗೂ ಎಲ್ಲರೂ ಸಪೋರ್ಟ್ ಮಾಡ್ತಾ ಬಂದಿದ್ದೀರಾ. ನಿಮ್ಮ ಸಪೋರ್ಟು ನಮಗೆ ತುಂಬ ಅಗತ್ಯವಿದೆ. ನಾನಾಗಕ್ಕೆ ಬಂದಿದ್ದೀನಿ, ಡಾನ್ ಆಗಕ್ಕೆ ಬಂದಿಲ್ಲ. ಇಲ್ಲಿ ನಿನಗೆ ಟರ್ನ್ ಇಲ್ಲ. ಗಾಳಿ ವಿಷದ ಗಾಳಿ. ಪ್ರೊಡ್ಯೂಸರ್ನ ಕರೆಸಿದೆ ಸರ್. 30th ರಿಲೀಸ್ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ, ಯಾಕಂದರೆ 2 ಪಿಕ್ಚರು ಸ್ಟ್ರಾಂಗ್ ಹೋಗ್ತಾ ಇದೆ. ಆಮೇಲೆ ಕರ್ನಾಟಕನಲ್ಲಿ 50 ಸೆಂಟರ್ಸ್ನಲ್ಲಿ ಓನ್ಲಿ ಡಬಲ್ ಥಿಯೇಟ್ರ್ ಇದೆ, 3ನೇ ಥಿಯೇಟ್ರ್ ಇಲ್ಲ. ಆ ಸೆಂಟ್ರ್ ಎಲ್ಲ ನಮಗೆ ಮಿಸ್ ಆಗುತ್ತೆ. ಸೊ 2 ವೀಕ್ಸ್ ಮುಂದೆ ಹೋಗೋಣ ಅಂತ ಅವ್ರಿಗೆ ಕನ್ವಿನ್ಸ್ ಮಾಡಿದ್ವಿ. ಅವ್ರು ಕನ್ವಿನ್ಸ್ ಆಗಿಬಿಟ್ಟು ಪೋಸ್ಟ್ ಮಾಡಿದ್ವಿ. ಮೋಹಕತಾರೆ ರಮ್ಯಾ ನಟಿಸಿರುವಂತಹ ಸಿನಿಮಾ ಸಂಜು ವೆಟ್ಸ್ ಗೀತಾ ಯಾರು ನೋಡಿಲ್ಲ ಹೇಳಿ. ಈಗ ಅದೇ ಸಿನಿಮಾ ನಿರ್ದೇಶಕ ನಾಗಶೇಖರ್ ಅವರು ಭಾಗ 2 ನಿರ್ದೇಶನ ಮಾಡಿದ್ದಾರೆ. ಹಾಗಾದ್ರೆ ಈ ಸಿನಿಮಾದ ಬಗ್ಗೆ ರಚಿತಾ ರಾಮ್ ಏನ್ ಹೇಳಿದ್ದಾರೆ, ಶ್ರೀನಗರ್ ಕಿಟ್ಟಿ ಅವರು ಏನನ್ನ ಮಾತನಾಡಿದ್ದಾರೆ ನೋಡ್ಕೊಂಡು ಬರೋಣ ಬನ್ನಿ. ಕುಂಬಳಕಾಯಿ ಇವಾಗ ಹೊಡಿತೀವಿ. ಇನ್ನುಳಿದಂತೆ ಎಲ್ಲರ ಸಹಕಾರ, ರಚಿತಾ, ಸಾಧು ಸರ್, ನಾಣ್ಯಣ್ಣ, ರಂಗಣ್ಣ ರಘು ಅವರು, ಸಂಪತ್ತು, ಯಾರು ನಮ್ಮ ಜಯಶ್ರೀ ಯಸ್ರಾಜ್, ಈ ರೀತಿ ಒಂದು ದೊಡ್ಡ ತಾರಾಗಣವೇ ಇದೆ ಸಿನಿಮಾದಲ್ಲಿ. ಕುಮಾರ್ ಮೊದಲನೇ ಬಾರಿ ಈ ಸಿನಿಮಾ ಪ್ರೊಡಕ್ಷನ್ ಮಾಡಿದ್ದಾರೆ. ಸಂಜು ಗೀತಾ 2. ಸೊ ಇವತ್ತಿಗೆ ಇಟ್ಸ್ ರ್ಯಾಪಿಂಗ್ ದಿ ಸ್ಕೆಡ್ಯೂಲ್. ಒಂದು ಶಾಟು ರಚಿತಾರಾಮ್ ಅವ್ರದ್ದು ಲಾಸ್ಟ್ ಬ್ಯಾಲೆನ್ಸ್ ಶಾಟ್ ತೆಗೆದ್ರ ಮೂಲಕ ಸಿನಿಮಾನ ರ್ಯಾಪ್ ಮಾಡ್ತಾ ಇದ್ದೀವಿ. ಅತಿ ಶೀಘ್ರದಲ್ಲಿ ನಿಮ್ಮ ಮುಂದೆ ಬರ್ತೀವಿ. ಅದು ಯಾವಾಗ ಅಂತ ಅತಿ ಶೀಘ್ರದಲ್ಲಿ ಮತ್ತೊಂದು ಪ್ರೆಸ್ ಮೀಟ್ ಮಾಡಿ ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀವಿ. ಇಟ್ ವಾಸ್ ವೆರಿ ನೈಸ್. ಇನ್ಫ್ಯಾಕ್ಟ್ ನಾನು ಪಾರ್ಟ್ 1 ನೋಡಿದ್ದೀನಿ. ನಂಗೆ ತುಂಬ ಇಷ್ಟ ಆಗಿರುವಂಥ ಸಿನಿಮಾ ಸಂಜು ವೆಟ್ಸ್ ಗೀತಾ. ಇನ್ಫ್ಯಾಕ್ಟ್ ಈ ಶೂಟಿಂಗ್ ಮಾಡಬೇಕಾದ್ರೆ ನಾನು
ಆ ಸಿನಿಮಾ ಹಾಡುಗಳನ್ನೆಲ್ಲ ನಾವು ವಿ ಯೂಸ್ ಟು ಸೇಯಿಂಗ್ ನಾನು ಹಾಡ್ತಿದ್ದೆ. ಆ್ಯಂಡ್ ಆ ಬ್ಯೂಟಿ ನೀವೇನು ಕೇಳಿದ್ರಿ ಅಲ್ಲ, ಅದು ನಾನು ಯಾಕೆ ನಗ್ತಿದೆ ಅಂದರೆ, ಪ್ರತಿ ಬಾರಿ ಶಾರ್ಟ್ ತುಂಬ ಚೆನ್ನಾಗಾದಾಗೆಲ್ಲ ಅವರು ಆ ಮಾತು ಹೇಳ್ತಾರೆ, ಡೈರೆಕ್ಟರ್ ನಾಗಶೇಖರ್ ಅವರು, ಬ್ಯೂಟಿ ಅಂತ. ಸೊ ಅದು ಅವ್ರದ್ದೇ ಡೈಲಾಗು. ಆ್ಯಂಡ್ ಸಂಜು ಐ ಲವ್ ಯು ಅದು ಕೂಡ ಕ್ಯಾರಿ ಆಗಿದೆ ಈ ಸಿನಿಮಾದಲ್ಲಿ, ಆ್ಯಸ್ ಹೀ ಸೆಡ್. ಡಿಸೆಂಬರ್ ಮಿಡ್ಡಲ್ಲಿ ಹೋಗಿದ್ದಿದ್ದು ನಾವು ಸ್ವಿಟ್ಜರ್ಲ್ಯಾಂಡ್ಗೆ. ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಮಗೆ ಆ ಥರ ತುಂಬ ಎಕ್ಸ್ಕ್ವಿಸಿಟ್ ಆಗಿ ನಮ್ಗೆ ಆ ವೆದರ್ ಸಿಗುತ್ತೆ ಅಂತ. ಬಿಕಾಸ್ ನಾವು ಅಂದ್ಕೊಂಡಿದ್ವಿ ತುಂಬ ಫ್ರೀಸಿಂಗ್ ಆಗಿರುತ್ತೆ, ಕಷ್ಟ ಶೂಟ್ ಮಾಡೋದು, ಯಾವಾಗಲೂ ಸ್ನೋ ಇರುತ್ತೆ ಅಂತ. ಬಟ್ ಇಟ್ ವಾಸ್ ಫೆನಾಮಿನಲ್ ವೆದರ್. ನಮಗೆ ಐ ವಾಸ್ ಟೆಲ್ಲಿಂಗ್ ಹಿಮ್, ನೀವು ಎಷ್ಟು ಅದೃಷ್ಟ ಮಾಡಿದ್ರಿ, ನೀವು ಏನು ಪ್ಲ್ಯಾನ್ ಮಾಡಿದ್ರು ಚೆನ್ನಾಗಾಗ್ತಿದೆ ಅಂತ. ಮಳೆ ಬರುತ್ತೆ ಅಂತ ಅಂದ್ಕೊಳ್ತೀವಿ, ಮಳೆ ಬಂದಿರಲ್ಲ. ಅಲ್ಲಿ ಸ್ನೋ ಇರುತ್ತೆ, ಶೂಟ್ ಮಾಡೋಕ್ಕಾಗಲ್ಲ ಅಂದ್ಕೊಳ್ತೀವಿ. ಲಕ್ಕಿಲಿ ಬೈ ಗಾಡ್ಸ್ ಗ್ರೇಸ್ ಇಟ್ ವಾಸ್ ಸನ್ನಿ ಆ್ಯಂಡ್ ಫ್ಯಾಬ್ಯುಲಸ್ ವೆದರಲ್ಲಿ ಇದ್ದಿದ್ದು. ಒಂದೊಳ್ಳೆ ಬ್ಯೂಟಿ ಹೀರೋಯಿನ್ ಇದ್ದಾಗ ಅದೇ ಥರ ಶಾರ್ಟ್ಸು ಬರುತ್ತೆ, ಅದೇ ಥರ ಡೈರೆಕ್ಟ್ರಿಗೆ ಮೂಡು ಬರುತ್ತೆ, ಹೀರೋಗಳಿಗೂ ಒಂದು ಒಳ್ಳೆ ಸಾಂಗ್ ಬರುತ್ತೆ, ಒಳ್ಳೆ ಡ್ಯುಯೆಟ್ ಬರುತ್ತೆ, ಒಳ್ಳೆ ಸಿನಿಮಾನೂ ಆಗುತ್ತೆ. ಏನಪ್ಪ ಇದು ಅನ್ಕೊಂಡ್ರಾ? ಇದು ಸಿನಿಮಾದ ಹೆಸರು. ತಮಿಳಿನ ಖ್ಯಾತ ನಿರ್ದೇಶಕ ಪವಿತ್ರನ್ ಈ ಸಿನಿಮಾವನ್ನ ನಿರ್ದೇಶನ ಮಾಡಿದ್ದಾರೆ. ಹಾಗಾದ್ರೆ ಈ ಸಿನಿಮಾದ ಬಗ್ಗೆ ಸಿನಿ ತಂಡ ಏನ್ ಹೇಳಿದೆ ನೋಡ್ಕೊಂಡ್ ಬರೋಣ ಬನ್ನಿ. ಶಿವಮೊಗ್ಗ ಶಿಕಾರಿಪುರ ತಾಲೂಕಿನ ಕ್ಯಾಸಿನಕೆರೆ ಅನ್ನೋ ಹಳ್ಳಿಯನ್ನು ಬೇಸಾಗಿಟ್ಕೊಂಡು ಅದರ ಸುತ್ತಮುತ್ತ ಕತೆ ಮಾಡಿದ್ದಾರೆ. ಮನುಷ್ಯ ಮತ್ತು ಪ್ರಾಣಿಯ ಸಂಬಂಧ, ಪ್ರೇಮ, ಅದನ್ನೆಲ್ಲವನ್ನು ಇಟ್ಕೊಂಡು ಈ ಕಥೆಯನ್ನು ಹೆಣೆಯಲಾಗಿದೆ. ಭಾಳ ಹೃದಯಸ್ಪರ್ಶಿ ಸನ್ನಿವೇಶಗಳಿವೆ. ತುಂಬ ಕಡೆ ಖಂಡಿತವಾಗಿ ಎಂಥ ಕಲ್ಲು ಹೃದಯದವರ ಆದರೂ ಕೂಡ ಕಣ್ಣೀರು ಬಂದೇ ಬರುತ್ತೆ ಅನ್ನೋದು ನನ್ನ ಗ್ಯಾರಂಟಿ. ಅದು ನಾನು ನನ್ನ ಮುತ್ತುರಾಜ್ ಅಂತ ನಾನು ಅಬ್ಸರ್ವ್ ಮಾಡಿಕೊಂಡೆ. ಇವಾಗ ನಾನು ಮುತ್ತುರಾಜ್ ಆದೆ. ಆಮೇಲೆ ಏನು ಮಾಡಬೇಕು ಅಂತ ಹೇಳಿದ್ರು ಅವರು. ಅವಾಗ ನಾನು ಸ್ವಲ್ಪ ಹೆವಿ ಆಗಿದೆ, ಸ್ವಲ್ಪ ಹೆವಿ ವೇಟ್, ಸ್ವಲ್ಪ ಜಿಮ್ಮಿಂಗ್ ಎಲ್ಲ ಮಾಡ್ತಾಯಿದ್ದೆ. ಅವಾಗ ಡೈರೆಕ್ಟರ್ ಹೇಳಿದ್ರು ನೀನು ಜಾಸ್ತಿ ವೇಟ್ ಆಗಿದೆ, ಸ್ವಲ್ಪ ವೇಟ್ ಕಮ್ಮಿ ಮಾಡಿದ್ರು. ಅದಕ್ಕೆ ನಾನು 6 to 8 kgs ಕಮ್ಮಿ ಮಾಡಿಕೊಂಡು ಆ ಪಾತ್ರಕ್ಕೆ ಕರೆಕ್ಟಾಗಿ ಸೆಟ್ ಆದೆ ನಾನು.
ವಾಹಿನಿಯ ಸಿನಿಮಾ ಬಂಡಿ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವಿರಾಮ. ಆಫ್ಟರ್ ಅ ಶಾರ್ಟ್ ಬ್ರೇಕ್ ನಿಮ್ಮ ಫೇವರೇಟ್ ಕಾರ್ಯಕ್ರಮ ಸಿನಿಮಾ ಬಂಡಿಗೆ ಸ್ವಾಗತ. Camera. Rolling. Clap. Action. Start. ಶಿವಣ್ಣ ಅವ್ರದ್ದು 131ನೇ ಸಿನಿಮಾ ಮುಹೂರ್ತ ಆಗಿದೆ. ಕಾರ್ತಿಕ್ ಅವರು ಡೈರೆಕ್ಟ್ ಮಾಡ್ತಾ ಇದ್ದಾರೆ. ಸೊ ಈ ಸಿನಿಮಾದಲ್ಲಿ ನನಗೊಂದು ಒಳ್ಳೆ ಪ್ರಮುಖ ಪಾತ್ರ ಕೊಟ್ಟಿದ್ದಾರೆ ಕಾರ್ತಿಕ್ ಅವರು. ಪಾತ್ರದ ಬಗ್ಗೆ ನಾನು ಹೆಚ್ಚಿಗೆ ಹೇಳೋಕ್ಕಾಗಲ್ಲ ಈ ಸಂದರ್ಭದಲ್ಲಿ. ಮುಂದಿನ ದಿನಗಳಲ್ಲಿ ನನ್ನ ಈ ಚಿತ್ರದಲ್ಲಿರೋ ಏನು ಗೆಟಪ್ ಇರ್ಬೋದು ಅಥವಾ ನನ್ನ ಪಾತ್ರದ ಹೆಸರಾಗಿರ್ಬೋದು ಮುಂದಿನ ದಿನಗಳಲ್ಲಿ ಟೀಮ್ ಬಿಡುತ್ತೆ. ಸೊ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಶಿವಣ್ಣ ಅವರ 131ನೇ ಸಿನಿಮಾಗಿರಲಿ. ಈ ಥರದೊಂದು ದೊಡ್ಡ ತಾರಾಗಣ, ಅದರಲ್ಲೂ ಶಿವಣ್ಣವರೊಟ್ಟಿಗೆ ಅಭಿನಯಿಸಬೇಕು ಅನ್ನೋದು ಆಸೆ ತುಂಬ ದಿವಸಗಳಿಂದ ಇತ್ತು. ನಾನು ಸುಮಾರು ಇಂಟರ್ವ್ಯೂಗಳಲ್ಲಿ ಹೇಳ್ಕೊಂಡಿದ್ದೆ, ನೀವು ಯಾರೊಟ್ಟಿಗೆ ಆ್ಯಕ್ಟ್ ಮಾಡಬೇಕು ಅಂತ ನಿಮ್ಗೆ ಆಸೆ ಇದೆ ಅಂತ ಕೇಳಿದಾಗ ಹೇಳಿದ್ದೆ. ಆ ಆಸೆ ಇವತ್ತು ಈ ರೀತಿ ಬಂದಿರೋದು, ಪೂರ್ಣ ಆಗ್ತಿರೋದು ಭಾಳ ಖುಷಿ ಕೊಡ್ತಿದೆ. ಇಲ್ಲ, ಎಲ್ಲರೂ ಎಕ್ಸ್ಪೀರಿಯನ್ಸ್ ಡೈರೆಕ್ಟ್ರಿಗೆ ಹೋಗ್ಬಿಟ್ರೆ ಹೊಸಬ್ರು ಬರೋರಿಗೆ ಯಾರು ಕೊಡ್ತಾರೆ ಅವಕಾಶ? ಹೇಳಿ ಬೆಳಿಬೇಕಲ್ವ ದೇಶ. ನಾವು ಯಾವಾಗಲೂ ನಾವೇ ಇರ್ತೀವಿ ದೇಶದಲ್ಲಿ ಅಂತ ಎಷ್ಟು ಗ್ಯಾರಂಟಿ ಹೇಳಿ? ಮನುಷ್ಯ ಬರ್ತಾನೆ ಹೋಗ್ತಾನೆ, ಇನ್ನೊಬ್ಬ ಬರಬೇಕಲ್ವಾ, ರೀಪ್ಲೇಸ್ಮೆಂಟ್ ಬೇಕಲ್ವಾ? ಕೊಡಬೇಕು ಅವಕಾಶನ, ನಂಬಬೇಕು. ಯು ಶುಡ್ ಟ್ರಸ್ಟ್ ಇಲ್ದಾದ್ರೆ ಹೆಂಗೆ ಹೇಳಿ? ಎಲ್ಲ ಬರೀ ವ್ಯವಹಾರ ಇಷ್ಟು ಕರೆಕ್ಟ್ ಆಯಿತು ಅಂದರೆ ಸಾಕ? ಇಲ್ಲ, ಒಬ್ಬ ವ್ಯಕ್ತಿ ಹುಟ್ಟಬೇಕು, ಎಲ್ಲಾದರೂ ಹುಟ್ಟಬೇಕು. ಬಟ್ ಆ ಹುಡುಗನ ಗ್ಯಾರಂಟಿ ಇದೆ. ನಾಳೆ ದಿನ ಹೇಳೋಕ್ಕಲ್ಲ, ಕಾರ್ತಿಕ್ ವಿಲ್ ಬಿಕಮ್ ಲೈಕ್ ಮಣಿರತ್ನಂ, ಯಾರು ಗೊತ್ತು? ಆಗಲಿ ಬಿಡಿ, ಅಷ್ಟು ಬಿಲೀಫ್ ಅಷ್ಟೇ. ನೀವು ಕೇಳಿದ್ದು ಕರೆಕ್ಟು, ಬಟ್ ಬಿಲೀಫ್ ಅಷ್ಟೇ. ನಾನು ನಂಬೋದು ಅದನ್ನೆಮ್ಮ. ಅವ್ರಿಗೆ ನನ್ನ ಮೇಲೆ ನಂಬಿಕೆ ಇದೆ, ನನಗೆ ಅವ್ರ ಮೇಲೆ ನಂಬಿಕೆ ಇದೆ. ಚಿತ್ರ ಕೂಡ ತುಂಬ ಚೆನ್ನಾಗಿ ಓಡ್ತಾ ಇದೆ. 75 ದಿನ ಕಂಪ್ಲೀಟ್ ಮಾಡಿದೆ. ಯಾರ್ಯಾರು ನೋಡಿದ್ದೀರಾ ಎಲ್ಲರಿಗೂ ಧನ್ಯವಾದಗಳು. ಯಾರು ನೋಡಿಲ್ಲ ಎಲ್ಲ ಥಿಯೇಟ್ರಿಗೆ ಬನ್ನಿ, ಈಗ ನಡೀತಾ ಇದೆ. ಪ್ಲೀಸ್ ನೋಡಿ, ನಮಗೆಲ್ಲ ಸಪೋರ್ಟ್ ಮಾಡಿ. ಪ್ರೊಡ್ಯೂಸ್ನ ಉಳಿಸ್ಬೇಕು. ಯಾಕಂದರೆ ನಾನೇ ಪ್ರೊಡ್ಯೂಸ್ ತುಂಬ ಲಾಸ್ಟ್ ತುಂಬ ಕಷ್ಟಪಟ್ಟಿದ್ದೀನಿ. ಬೇರೆ ಲಾಸ್ಟ್ ಮಾಡ್ಕೊಬಿಡ್ರಿ ಅಂತ ಹೇಳಿ ಎಷ್ಟು ನಮ್ಮ ಬಡ್ಜೆಟಲ್ಲಿ ಮಾಡ್ಬೋದು ತೋರಿಸ್ಬೇಕಂದ್ರೆ ನನ್ನ ಬಡ್ಜೆಟಲ್ಲಿ ಅದಕ್ಕೆ ನಾನೇ ಪ್ರೊಡ್ಯೂಸ್ ಮಾಡಿ ನಾನೇ ಗೆದ್ದಿದ್ದೀನಿ. ನನ್ನ
ಹೆಸರು ಚೇತನ್ ತ್ರಿವೇಣ್ ಅಂತ, ಈ ಚಿತ್ರದ ನಿರ್ದೇಶಕ. ನಾವೆಲ್ಲ ಹೊಸಬರೇ ಸೇರಿ ಮಾಡುವಂಥ ಸಿನಿಮಾ. ಮೊದಲನೇ ಸರಿಗೆ ಈ ಕಥೆನ ನಾನು ಮದನ್ಗೋಗಿ ಅಪ್ರೋಚ್ ಮಾಡಿದಾಗ ತುಂಬ ಉತ್ಸಾಹದಿಂದ ಮಾಡೋಣ ಅಂತ ಮುಂದೆ ಬಂದ. ಅಲ್ಲಿಂದ ಸ್ಟಾರ್ಟ್ ಆಗಿದ್ದ ಜರ್ನಿ ಇಲ್ಲಿವರೆಗೂ ತಂದು ನಿಲ್ಲಿಸಿದೆ. ತುಂಬ ಪ್ಯಾಷನೇಟ್ ಆಗಿರುವಂತಹ ಪ್ರೊಡ್ಯೂಸರ್ ಮದನ್ನು ಮತ್ತು ಯೋಗಿ ದೇವಗಂಗೆ ಸರು ಈ ಸಿನಿಮಾಗೆ ಪ್ರೊಡ್ಯೂಸ್ ಸಹ ಮಾಡಿದ್ದಾರೆ ಮತ್ತು ಈ ಸಿನಿಮಾಗೆ ಸಾಹಿತ್ಯ ಮತ್ತು ಸಂಭಾಷಣೆ ಬರೆದಿದ್ದಾರೆ. ಅದಾದಮೇಲೆ ಕ್ಯಾಮ್ರಾಮನ್ ಅಂತ ಅಚ್ಚು ಸರ್ ಆಗಿರ್ಬೋದು, ವಸಂತ್ ಎಡಿಟ್ರು, DI ದೀಪಕ್ ಆಗಿರ್ಬೋದು, VFX ಸುಪ್ರೀತ್ ಆಗಿರ್ಬೋದು, ಪೋಸ್ಟರ್ ಡಿಸೈನರು ಆಚಾರ್ಯ ಶ್ರೀನಿಧಿ ಆಚಾರ್ಯ ಆಗಿರ್ಬೋದು, ವಿಘ್ನೇಶ್ ಪೂಜಾರಿ ಆಗಿರ್ಬೋದು, ಪ್ರತಿಯೊಬ್ಬ ಟೆಕ್ನಿಷಿಯನ್ಸು ನಮಗೆ ತುಂಬ ಸಪೋರ್ಟಿವ್ ಆಗಿ ಈ ಸಿನಿಮಾನ ಮಾಡಿದ್ರು. ಅಂದರೆ ಯಾರೂ ಪೇಮೆಂಟು ಮತ್ತೊಂದು ಅಲ್ಲದೆ ನಮಗೆ ಸಿನಿಮಾ ತುಂಬ ಚೆನ್ನಾಗಿದೆ, ಕಂಟೆಂಟ್ ತುಂಬ ಚೆನ್ನಾಗಿದೆ ಅಂತ ನಮಗೆ ಬೆನ್ನೆಲುಬಾಗಿ ನಿಂತು ಮಾಡಿದ್ರು. ಸೊ ನನಗೆ ಯೂಶಲಿ ಫಸ್ಟ್ ಆಫ್ ಆಲ್ ನನಗೆ ಮೂವಿ ಲೈನ್ ಬರೋದಕ್ಕೆ ಮೇನ್ ಇನ್ಸ್ಪಿರೇಷನ್ನೇ ಚೇತನ್ ಸರ್ ಮತ್ತು ಮದನ್ ಅವರು. ಅವ್ರು ನನಗೆ ಕೊಟ್ಟ ಸಪೋರ್ಟ್ ಮತ್ತು ಇಲ್ಲ ಯು ಕ್ಯಾನ್ ಆ್ಯಕ್ಟ್ ಅಂತ ಅವ್ರು ನನಗೆ ಕೊಟ್ಟಿದ್ದ ಮಾರಲ್ ಸಪೋರ್ಟೇ ನನಗೆ ಹೆಲ್ಪ್ ಆಯಿತು. ಆ್ಯಂಡ್ ಆ್ಯಕ್ಟಿಂಗ್ ಅಂತ ಬಂದರೆ ನನಗೆ ಚೇತನ್ ಸರಿಂದನೇ ಕಲ್ತಿದ್ದೀನಿ. ಒಂದು ಪುಸ್ತಕ ಓದಬೇಕಾದ್ರೆ ಹೇಗೆ ಓದಿಸ್ಕೊಂಡು ಹೋಗುತ್ತೆ, ಒಂದು ಸಿನಿಮಾ ನೋಡಬೇಕಾದ್ರೆ ಹೇಗೆ ನೋಡಿಸ್ಕೊಂಡು ಹೋಗುತ್ತೆ, ಒಂದು ಸಂಗೀತ ಕೇಳ್ತಾ ಇರಬೇಕಾದ್ರೆ ಅದು ಹೇಗೆ ನಮ್ಮನ್ನು ಯಾವುದೋ ಒಂದು ಬೇರೆ ಲೋಕಕ್ಕೆ ಕರ್ಕೊಂಡು ಹೋಗುತ್ತೆ ನನಗೆ, ಅದೇ ರೀತಿಯ ಒಂದು ಸಿನಿಮಾದ ನೋಟ. ಆ ರೀತಿಯಲ್ಲೇ ನನಗೆ ಬಹಳ ಮೆಚ್ಚುಗೆ ಆಯ್ತದು. ನೋಡಿದ್ರಲ್ಲ, ಸಿನಿಮಾ ಬಂಡಿ ಕಾರ್ಯಕ್ರಮದಲ್ಲಿ ಎಷ್ಟೆಲ್ಲ ಸ್ಯಾಂಡಲ್ವುಡ್ ಅಪ್ಡೇಟ್ಸ್ ಗಳನ್ನ ನಾನು ಕೊಟ್ಟೆ. ಪೆಪ್ಪಿ, ರಾನಿ, ಕರ್ಕಿ, ಲಂಗೋಟಿ ಮ್ಯಾನ್, ಸಂಜು ವೆಟ್ಸ್ ಗೀತಾ 2, ಧ್ರುವ ತಾರೆ, ಇನ್ನೊಂದಷ್ಟು ಸಿನಿಮಾಗಳ ಅಪ್ಡೇಟ್ಸ್ ನಾನ್ ನಿಮ್ಗೆ ಕೊಟ್ಟಿದ್ದೀನಿ. ಮತ್ತಷ್ಟು ಸಿನಿಮಾಗಳ ಅಪ್ಡೇಟ್ಸ್ ಗಳಿಗಾಗಿ ನೋಡ್ತಾ ಇರಿ ಸಿರಿ ಕನ್ನಡದಲ್ಲಿ ಬರುವಂತಹ ಸಿನಿಮಾ ಬಂಡಿ ಕಾರ್ಯಕ್ರಮನ. ಭೂಮಿಕಾ ಗೌಡ ಸೈನಿಂಗ್ ಆಫ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್. ನಾನು ಮುಂದಿನ ವಾರ ಸಿಗ್ತೀನಿ. ಅಲ್ಲಿ ತನಕ ನೋಡ್ತಾ ಇರಿ ಸಿರಿ ಕನ್ನಡ ವಾಹಿನಿ.